ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಅವಧಿಯೊಳಗ ಅಂದ್ರೆ ಈ ಹಾಜರಾತಿ ಸಮಯದೊಳಗ ಇವತ್ತ ಯಾವ ಪಾಠ ಚಟುವಟಿಕೆ ಮಾಡಿಸೋಣ? ರಕ್ಷಣಾ ಪಡೆಗಳ ಅನ್ನುವಂತ ಒಂದು ಪಾಠದ ಪ್ರಮುಖ ಘಟನಾವಳಿಗಳನ್ನ ನೀವು ಹೇಳ್ತಾ ಹೋಗ್ಬೇಕು. ಹನುಮಂತ, ಭಾರತವು ಶಿಸ್ತು ಸಾಮರ್ಥ್ಯ ಹೊಂದಿದ ಹಾಗೂ ಪರಾಕ್ರಮಶಾಲಿ ರಕ್ಷಣಾ ಪಡೆಗಳನ್ನು ಹೊಂದಿರುವುದು ಹೆಮ್ಮೆ ವಿಷಯ. ಹನುಮವ್ವ, ನಮ್ಮ ಸೇನೆಯ ತಾಯಿನಾಡಿಗಾಗಿ ಎಲ್ಲ ತ್ಯಾಗಕ್ಕೂ ಸಿದ್ಧ ಎಂಬುದು ಕಾರ್ಗಿಲ್ ಯುದ್ಧದಲ್ಲಿ ಪ್ರದರ್ಶಿಸುತ್ತೇವೆ. ಕಾವೇರಿ, ಸರ್, ಭಾರತವು 15,200 ಕಿಲೋಮೀಟರ್ ಭೂಗಡಿ ಪ್ರದೇಶವನ್ನು ಮತ್ತು 75,01,660 ಕಿಲೋಮೀಟರ್ ಜಲಗಡಿ ಪ್ರದೇಶವನ್ನು ಹೊಂದಿದೆ. ಖುಷಿ, ಎಸ್ ಸರ್, ದೇಶದ ರಕ್ಷಣಾ ವ್ಯವಸ್ಥೆಯು ಆಯವ್ಯಯದ 25-30% ಹಣಕಾಸನ್ನು ಹೊಂದಿದೆ, ಮೀಸಲು ಇಡಲಾಗುತ್ತದೆ. ಮಧು, ಎಸ್ ಸರ್, ರಕ್ಷಣಾ ಪಡೆಗಳ ಜವಾಬ್ದಾರಿಗಳು ದೇಶದ ಗಡಿ ಪ್ರದೇಶಗಳ ರಕ್ಷಣೆ, ದೇಶದ ಸಮಗ್ರತೆಯನ್ನು ಕಾಪಾಡುವುದು. ಆದಿಲ, ಕಳ್ಳ ಸಾಕಾಣಿಕೆ. ಎಸ್ ಸರ್, ಕಳ್ಳ ಸಾಕಾಣಿಕೆ ಮತ್ತು ಕಾನೂನು ಬಾಹ್ಯ ಚಟುವಟಿಕೆಗಳನ್ನು ತಡೆಗಟ್ಟುವುದು. ಮಲ್ಲಿಕಾರ್ಜುನ, ಎಸ್ ಸರ್, ರಕ್ಷಣಾ ಪಡೆಗಳ ತರಬೇತಿ ಕೇಂದ್ರಗಳು, ರಕ್ಷಣಾ ಕಾಲೇಜು ನವದೆಹಲಿ, ರಕ್ಷಣಾ ಸೇವಾ ಸಿಬ್ಬಂದಿ ತರಬೇತಿ ಕೇಂದ್ರ ಉದಕಮಂಡಲ. ಸಮರ್ಥ, ಎಸ್ ಸರ್, ಭಾರತೀಯ ಭೂಸೇನೆ ಪಡೆಯು ವಿಶ್ವದಲ್ಲೇ 2ನೇ ಸ್ಥಾನದಲ್ಲಿದೆ. ಭಾರತೀಯ ಭೂಸೇನಾ ಪದಾತಿಗಳು ಅಶ್ವದಳ, ಫಿರಂಗಿ ದಳ, ಒಂಟೆ ದಳ ಮತ್ತು ಯುದ್ಧ ಟ್ಯಾಂಕರ್ಗಳನ್ನು ಹೊಂದಿದೆ. ಸಂದೀಪ, ಎಸ್ ಸರ್, ಭೂಸೇನೆಯಲ್ಲಿ ಒಟ್ಟು ಸುಮಾರು 12,31,117 ಯೋಧರಿದ್ದಾರೆ. ಸುಮಾರು 9,60,000 ಕಾಯ್ದಿಟ್ಟ ಯೋಧರಿದ್ದಾರೆ. ಶಿಲ್ಪಾ, ಎಸ್ ಸರ್, ಭೂಸೇನೆಯ ಮುಖ್ಯಸ್ಥರು ದಂಡನಾಯಕ್ ಜನರಲ್ ಎಂದು ಕರೆಯುವರು. ಕೆಂದೂರ, ಕರಾವಳಿ ತೀರವನ್ನು ಹಾಗೂ ದ್ವೀಪಗಳನ್ನು ರಕ್ಷಿಸಲು ನೌಕಾಪಡೆ ಅಗತ್ಯವಾಗಿದೆ. ಭಾರತವು ಜಗತ್ತಿನಲ್ಲಿ 6ನೇ ಅತಿ ದೊಡ್ಡ ನೌಕಾಪಡೆಯನ್ನು ಹೊಂದಿದೆ. ಶ್ರೀನಿವಾಸ, ಎಸ್ ಸರ್, ಇದರ ಮುಖ್ಯಸ್ಥರನ್ನು ಅಡ್ಮಿರಲ್ ಎಂದು ಕರೆಯುತ್ತಾರೆ. ನೌಕಾಪಡೆ ಮುಖ್ಯ ಕಚೇರಿ ನವದೆಹಲಿಯಲ್ಲಿದೆ. ಸಂದೀಪ್ ಕಸ್ವಾನವರ, ನೌಕಾಪಡೆಯನ್ನು ಆಡಳಿತ ಮಾಡುವುದು ಕ್ಷಿಪಣಿ ಹಡಗುಗಳನ್ನು ಮತ್ತು ಮುಂದ್ಕೊಡು ಶುದ್ಧ ಹೊಡೆಯದ INS, ಇವುಗಳಲ್ಲಿ INS ವಿಭೂತಿ ಮತ್ತು INS ಗೋದಾವರಿ, INS ವಿರಾಟ್, INS ಶಿವಾಲಿಕ್ ನಂತಹ ವಿಮಾನಗಳನ್ನು ಭಾರತದ ನೌಕಾಪಡೆಯು ಹೊಂದಿದೆ. ಸಿಂಧು, ಕರ್ನಾಟಕದ ಕಾರವಾರದಲ್ಲಿ ಸೀಬ್ರೆಡ್ ನೌಕಾನೆಲೆಯನ್ನು ಸ್ಥಾಪಿಸಲಾಗಿದೆ. ಸುಜಾತ, ಭಾರತೀಯ ವಾಯುಪಡೆ ಭಾರತವು ಪ್ರಪಂಚದಲ್ಲೇ 4ನೇ ಅತಿ ದೊಡ್ಡ ವಾಯುಪಡೆಯನ್ನು ಹೊಂದಿದೆ. ಸ್ವಪ್ನ, ಎಸ್ ಸರ್, ಭಾರತದ ವಾಯುಪಡೆ ಇದರ ಮುಖ್ಯಸ್ಥರನ್ನು ಚೀಫ್ ಮಾರ್ಷಲ್ ಎನ್ನುವರು. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ವಿಜಯ್, ಆಡಳಿತ ಅನುಕೂಲಕ್ಕಾಗಿ ವಾಯುಪಡೆಯನ್ನು 7 ಕಮಾಂಡ್ಗಳಾಗಿ ವಿಂಗಡಿಸಲಾಗಿದೆ. ವಿನಾಯಕ, ಎಸ್ ಸರ್, ಭಾರತೀಯ ವಾಯುಪಡೆ ಬೆಂಗಳೂರು, ಹೈದರಾಬಾದ್ ಮತ್ತು ದಿಂಡಿಗಲ್ನಲ್ಲಿ ವಾಯುಪಡೆಗೆ ತರಬೇತಿ ನೀಡುವ ಪ್ರಮುಖ ಕೇಂದ್ರಗಳಿವೆ. ಸಹನಾ, ಸರ್, ನಮ್ಮ ವಾಯುಪಡೆ ಜಾಗ್ವಾರ್, ರಾಫೆಲ್ ನಂತಹ ಆಧುನಿಕ ಯುದ್ಧ ವಿಮಾನಗಳನ್ನು ಹೊಂದಿದೆ. ಪ್ರತಾಪ, ಎಸ್ ಸರ್, ಪೂರಕ ರಕ್ಷಣಾ ಪಡೆಗಳನ್ನು ಅವುಗಳಿಗೆ ವಿಷಮ ಸಂದರ್ಭಗಳಲ್ಲಿ ನಿರ್ವಹಣೆ ಪೂರಕ ರಕ್ಷಣಾ ಪಡೆಗಳು ಕಡಿಮೆ ರಕ್ಷಣಾ ಪಡೆಗಳಲ್ದನ ಅವಕ್ಕೆ ಸಹಾಯಕವಾಗಿ ಪೂರಕ ರಕ್ಷಣಾ ಪಡೆಗಳು ಸಹ ನಮ್ಮ ದೇಶದೊಳಗ ಏನ್ ಮಾಡ್ತಾವ? ಸೇವೆಯನ್ನ ಸಲ್ಲಿಸ್ತಾವ. ವೆರಿ ಗುಡ್, ಚೆನ್ನಾಗಿತ್ತಲ್ಲ ಚಟುವಟಿಕೆ? ನಾಳಿನ ದಿನ ಏನಪ್ಪಾ ಅಂತಂದ್ರ ಇನ್ನೊಂದು ಪಾಠದ ಚಟುವಟಿಕೆನ ಇದೇ ತರ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.